ಲೇ ಸುಮ್ಮಿ, ಇವಳೊಬ್ಳು ಸಮಯ 5 ಮಲ್ಗೆ ಇರ್ತಾಳೆ, ಸೋಂಬೇರಿ ಸುಮ್ಮಿ. ಅಯ್ಯೋ ಏನತ್ತೆ ಗೊಣಗ್ತಾ ಇದ್ದೀರಾ? ಅಯ್ಯೋ ಸುಮ್ಮಿ, ಹಾಗೇನಿಲ್ಲ, ನನ್ ಮುದ್ದಿನ ಸೊಸೆ ಅಲ್ವಾ ನೀನು. ಸಾಕು ಸಾಕು ಅತ್ತೆ, ಜಾಸ್ತಿ ಐಸಾಕ್ಬೇಡಿ. ಏನು ಕರ್ದಿದ್ದೇಳಿ? ಅದು ಸುಮ್ಮಿ, ಇವತ್ತು ಗಣೇಶ ಗುಡಿಗೆ ಪೂಜೆ ಕೊಟ್ಟಿದ್ದೆ, ನಾನು ಹೋಗೋಕೆ ಆಗ್ತಿಲ್ಲ. ನೀನೇ ಮಕ್ಕಳನ್ನ ಕರ್ಕೊಂಡೋಗಿ 21 ಬಾರಿ ಪ್ರದರ್ಶನ ಹಾಕಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡು. ಅಯ್ಯೋ ಹೋಗಿ ಅತ್ತೆ, ಈ ಮಕ್ಕಳಿಗೆ ಹೇಳಿ ಹೇಳಿ ಸಾಕಾಗೋಗುತ್ತೆ. ಬಂದ್ರು ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಬರೋದೇ ಇಲ್ಲ. ಸಂಜು, ಕಿರಣ, ಪವನ, ಬಂದ್ರು ಬೇಗ. ಬಂದೆ ಅಜ್ಜಿಯವರೇ. ವೈಟ್ ಡಾರ್ಲಿಂಗ್, ಬಂದೆ ಕಣೆ ಅಜ್ಜಮ್ಮ. ನಾನು ಗಾಳಿಯಂತೆ ಬಂದೆ ಅಜ್ಜಮ್ಮ, ಐ ಆಮ್ ಕಮಿಂಗ್. ನೀವು 3 ಜನ ನಿಮ್ಮಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಯಾವಾಗ್ಲೂ ನಂಗೆ ಯಾರು ಬೀಳ್ತಾರೆ ಅಂತಲೇ ಇರ್ತೀರಲ್ವಾ. ಅಯ್ಯೋ ಅಜ್ಜಿ, ಪ್ರದಕ್ಷಿಣೆ ಹಾಕಿದ್ರೆ ಹುಡುಗಿರು ಬೀಳ್ತಾರಾ? ಅಯ್ಯೋ ಪೆದ್ನನ್ ಮಕ್ಳ, ಪ್ರದಕ್ಷಿಣೆ ನೆಪ ಅಷ್ಟೇ ಕಂಡ್ರು. ಇವತ್ತು ಏನೋ ವಿಶೇಷ ದಿನ ಇದೆ ಅಂತೆ. ಹುಡುಗಿಯರು ವ್ರತ ಮಾಡಕ್ಕೆ ಬರ್ತಾರೆ. ನಮ್ ಏರಿಯಾದೇ ಅಲ್ಲದೆ ಬೇರೆ ಬೇರೆ ಏರಿಯಾದ ಹುಡುಗಿಯರು ಬರ್ತಾರೆ. ಯಾರಾದ್ರೂ ಬಿದ್ರು ಬೀಳ್ತಾರೆ ಕಂಡ್ರು, ಟ್ರೈ ಮಾಡ್ರು. ನಿಮ್ಮಮ್ಮ ಯಾಕೋ ನಿಮ್ಗೆ ಮದ್ವೆ ಮಾಡೋ ಹಾಗೆ ಕಾಣ್ತಾ ಇಲ್ಲ. ಲೋ ಅಣ್ಣಂದಿರ, ಹುಡುಗಿರು ಬೀಳ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ ಮುಸುಡಿ ನೋಡಿ ಮರದ ಮೇಲಿರೋ ಮಂಗಗಳು ಬಿದ್ರು ಬೀಳ್ತವೆ. ಇವು ನಮ್ಮಂಗೆ ಇದೆ ಅಲ್ವಾ ಪೊರ್ಕಿಗಳು ಅಂತ. ಏನು ಅಜ್ಜಿ ಮೊಮ್ಮಕ್ಳಿಗೆ ತಯಾರಿ ಮಾಡ್ತಿರೋದಾ? ಏನೋ ಜೋರಾಗಿ ನಡೀತಿದೆ. ನಾವು ಹೊರಗಡೆ ಕಾಲ್ ಹಾಕಿದ್ರೆ ಗುರ್ರ ಅನ್ನೋದು, ಅವರಿಗೆ ಕಾಲ್ ಹಾಕೋದು ಟ್ರೈನಿಂಗ್ ಕೊಡ್ತಿದ್ಯಾ? ಇರು ಅಮ್ಮನ್ಗೆ ಹೇಳ್ತೀನಿ. ಹೋಗೆಲ್ಲೇ, ಸುಮ್ನೆ ಹೋಗೋಗು, ಕೆಲ್ಸ ನೋಡು. ನೋಡಜ್ಜಿ, ಈ ಬಾಯಿ ಬಡ್ಕಿನ ನಿನ್ ಮೊಮ್ಮಕ್ಕಳನ್ನ ಆಡ್ಕೊತಾ ಇದ್ದಾಳೆ. ಕೊಬ್ಬು ಜಾಸ್ತಿನ ಕೇಳೋಲ್ಗೆ. ಅಯ್ಯೋ ಬಿಡ್ರಿ ಅವಳನ್ನ, ಈ ಮೂದೇವಿ ಅವಳ ಅಮ್ಮನಾಗೇನೆ. ನೀವು ನನ್ ರಾಜ್ಕುಮಾರ, ನಿಮ್ ಹುಡುಗಿರ್ಗೆ ನೀವೇ ಸಾವುಕಾರ. ಬಂಡ್ರು ಅವ್ರಿಗೇನ್ ಎದುರೋದು? ಅಮ್ಮ ಅಮ್ಮ, ಯಾಕೆ ಮುದ್ದು ಬಂಗಾರಿ ಮೂತಿ ಹಿಂಗಾಗಿದೆ? ಏನಾಯ್ತು ನನ್ ಚಿನ್ನುಗೆ? ಅಜ್ಜಿ ನಿನ್ ಮುದ್ದಿನ ಗಂಡು ಗವಡಗಳಿಗೆ ನಿನ್ ಜೊತೆ ದೇವಸ್ಥಾನಕ್ಕೆ ಹೋಗೋಕೆ ಹೇಳ್ತಾ ಇದ್ರು. ಏನೇ ಅವ್ರು ಮಾತ್ರ ಮುದ್ದುನಾ? ನೀನು ನನ್ ಮಗ್ಳೇ ಅಲ್ವಾ? ದೇವಸ್ಥಾನಕ್ಕೆ ಬರ್ಲಿ ಬಿಡು, ಏನಂತೆ? ಅಯ್ಯೋ ಮಮ್ಮಿ, ಹೇಳೋದ್ ಕೇಳು, ಪೂರ್ತಿ ಕೇಳು, ಆತರ ನಿನ್ಗೆ. ಅಯ್ಯೋ ಹೇಳಿ, ಅದೇನು ಅಂತ ದೊಡ್ಡ ವಿಷಯ. ನೀನು ದಿನ ದೇವಸ್ಥಾನಕ್ಕೆ ಬನ್ನಿ ಅಂದ್ರು ಡೌ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಅಜ್ಜಿ ನಿನ್ ಮುದ್ದಿನ ಮಕ್ಕಳಿಗೆ ಏನ್ ಹೇಳಿದ್ರು ಗೊತ್ತಾ? ಅಯ್ಯೋ ಎಳೆಯೋದು ಬಿಟ್ಟು ವಿಷಯ ಹೇಳೆ. ಅಯ್ಯೋ ಅಮ್ಮ ಕಿವಿ ಕೊಡು, ಹೇಳ್ತೀನಿ ನೋಡು. ಅಜ್ಜಿ ಈ ತರ ಎಲ್ಲ ತಯಾರಿ ನಡೆಸ್ತಾ ಇದ್ದಾಳೆ. ಮನೇಲಿ ಹೆಣ್ಮಕ್ಳನ್ನ ಇಟ್ಕೊಂಡು ಈ ವಯಸ್ಸಿನಲ್ಲಿ ಈ ಕತ್ತೆಗೆ ಅಲ್ಲಲ್ಲ ಈ ಅತ್ತೆಗೆ ಏನ್ ಬಂತು? ಅಲ್ಲ ಕಣೆ, ನಿಮ್ಮ ಅಜ್ಜಿ ಲವ್ ಮ್ಯಾರೇಜ್ ಆಗಿದ್ದು ಅನ್ಬಿಟ್ಟು ಮೊಮ್ಮಕ್ಕಳನ್ನು ಆ ರೂಟಲ್ಲೇ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡ್ತಿದಾರಾ? ನಾನ್ ನನ್ನ ಮಕ್ಕಳ ಬಗ್ಗೆ ಏನೇನೋ ಆಸೆ ಇಟ್ಟಿದ್ದೀನಿ, ಮಾಡ್ತೀನಿ. ಇದಕ್ಕೆ ಏನಾದ್ರೂ ದಾರಿ ಮಾಡ್ಲೇಬೇಕು. ಮಮ್ಮಿ, ನಿಮ್ಮ ಅತ್ತೆ ನಿನ್ ಮಕ್ಕಳನ್ನ ದಾರಿ ತಪ್ಪಿದ ಮಕ್ಕಳು ಮಾಡ್ತಾ ಇದ್ದಾರೆ. ಹುಡುಗಿನ ಬೀಳ್ಸೋಕೆ ಐಡಿಯಾ ಮಸ್ತ್ ಇದೆ. ಟೆಂಪಲ್ ರನ್ನಿಂಗ್ ಗೇಮ್ ಸೂಪರ್. ಹೌದು ಮಮ್ಮಿ, ಅಣ್ಣಗಳಿಗೆ ಅಜ್ಜಿ ಸಪೋರ್ಟ್ ಜಾಸ್ತಿ ಆಯ್ತು. ಅಯ್ಯೋ ಚೋಟು ಬಂಗಾರಿ, ಈಗ ಇನ್ನು ಬೆಳಗ್ಗೆ ಹೋಗು, ತೊಟ್ಟಿಲಲ್ಲಿ ತಾಚಿ ಮಾಡು ಹೋಗು. ಅಪ್ಪ ತೊಟ್ಟಿಲು ತೂಗ್ತಾರೆ, ಮಲ್ಕೋ ಹೋಗು ಬಂಗಾರಿ. 3 ಜನ ನಂಗೆ ಚಾಚಿ ಮಾಡ್ತಾರೆ. ಸರಿ ಮಮ್ಮಿ, ಅಣ್ಣಗಳಿಗೆ ಮದುವೆ ಮಾಡಬೇಡ ಆಯ್ತಾ ಮಮ್ಮಿ? ಲೇ ಚೋಟು ಉದ್ದ ಇಲ್ಲ ನೀನು, ಎಷ್ಟೇ ಮಾತಾಡ್ತೀಯಾ? ಅಯ್ಯೋ ಬಿಡೆ, ಮಗು ಅಲ್ವಾ. ಚೋಟು ನೀನು ಇನ್ನು ಚಿಕ್ಕವಳು, ಸುಮ್ಮನೆ ಹೋಗು. ದೊಡ್ಡವ್ರು ಮಾತಾಡುವಾಗ ಬರ್ತಾಳೆ, ಮಧ್ಯೆ ಬಂದ್ಬಿಟ್ಟು ನಂದಿಲ್ಲಿ ಕ್ಲೀ ಅಂತ. ಹೋಗೆ ಬಿದ್ಕೋ. ಅಮ್ಮ ಚೋಟು ಮಾತು ಬಿಡು. ನಿಮ್ಮ ಮಕ್ಕಳು ಟೆಂಪಲ್ ರನ್ನಿಂಗ್ ಬಗ್ಗೆ ಪ್ಲಾನ್ ಮಾಡಿ 3 ಕೋತಿಗಳಿಗೂ ಹುಡುಗಿ ಹುಚ್ಚು ಬಿಡಿಸ್ಬೇಕು ಅಂತ ಪ್ಲಾನ್ ಮಾಡು. ನಾನಿಲ್ವಾ ನೋಡ್ಕೋತೀನಿ ಬಿಡು. ಬಾ, ನಾನು ಹೇಳ್ದಾಗೆ ಮಾಡು. ಸರಿನಾ? ಹೆಂಗಿದೆ ಪ್ಲಾನು? ಹೂವಮ್ಮ, ಮಸ್ತ್ ಪ್ಲಾನು, ಇದೇ ಮಾಡೋಣ. ಸಂಜು, ಕಿರಣ್, ಪವ್ವ ಎಲ್ಲಿದ್ದೀರಿ? ಬಂದ್ರು? ಹಾ ಅಮ್ಮ ಬಂದ್ವಿ. ಅಜ್ಜಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಣ್ವಾ, ರೆಡಿಯಾಗಿ ಬಂದ್ರು ಬೇಗ. ನಾವು ಯಾವಾಗಲೂ ರೆಡಿ. ಎಲ್ಲ ಕಲ್ ನನ್ ಮಕ್ಳೇ, ಹೇಳೋಕೆ ಮೊದ್ಲೇ ರೆಡಿಯಾಗಿ ಬಂದ್ರಾ? ಇದೇ ನಿಮ್ಗೆ ಹಬ್ಬ. ಏನ್ರೋ ಇವಳು ಕೂಡ ಬಂದಿದ್ದಾಳೆ. ಏನೋ ಸಂಚು ಮಾಡ್ಕೊಂಡು ಬಂದ ಹಾಗೇನೆ ಕಾಣಿಸುತ್ತೆ ಅವಳನ್ನ ನೋಡಿದ್ರೆ. ಹೋ ಬರ್ಬೇಕು ಕುಮಾರ ಕಂಠೀರರವರು. ಆಹಾಹಾ, ಏನ್ರೋ ಇದು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾಳೆ ಬಜಾರಿ. ಕುರಿ ಕಡಿಗೋ ಮೊದಲು ಉಬ್ಸಿದಾಗೆ ಹುಷಾರಾಗಿರ್ಬೇಕು ಕಣ್ರು. ಅಲಂಕಾರ ವಿದ್ಯಾರ್ಥಿಗಳೇ, ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಬನ್ನಿ ಒಳಗಡೆ. ಅಲ್ಲ ಅಮ್ಮ, ಅಜ್ಜಿ ನಮ್ಗೆ ಪ್ರದಕ್ಷಿಣೆ ಹಾಕಕ್ಕೆ ಹೇಳಿದಲ್ವಾ, ಮತ್ತೆ ಇವಳು ಯಾಕೆ ಬಂದ್ಲು? ಅವಳ ಹೆಸರಲ್ಲೇ ಪೂಜೆ ಮಾಡಿಸ್ತಿರೋದಲ್ವಾ, ಅದಕ್ಕೆ ನೀವು ಬನ್ನಿ. ನೋಡ್ರೋ ಎಂತೆಂತ ಹಕ್ಕಿಗಳೆಲ್ಲ ಬಂದಿವೆ. ಅಜ್ಜಿ ಹೇಳಿದ್ದು ಸರಿ, ಟೆಂಪಲ್ ರನ್ ಮಾಡೋಕೆ ಬಂದಿದ್ದು ಒಳ್ಳೇದೇ ಆಯ್ತು. ಹೌದು ಕಣೋ, ಒಳ್ಳೇದೇ ಆಯ್ತು. ಕಲರ್ಫುಲ್ ಅಕ್ಕಿಗಳು ಕಾಲ್ ಹಾಕೋದು ಮಿಸ್ ಆಗ್ತಾ ಇತ್ತು. ಭವೇಶ ಗುರುಗಳೇ, ಎಲ್ಲ ತಯಾರಿ ಆಗಿದ್ಯಾ? ಇವರೇ ನಮ್ಮ ಹುಡುಗರು ಹೇಳಿದ್ದಲ್ವಾ? ಬನ್ನಿ ಸುಮಮ್ಮ, ಹೇಳಿದ್ದಾರೆ ನಿಮ್ಮ ಮಗಳು, ಎಲ್ಲಾ ತಯಾರಿ ಆಗಿದೆ ಪ್ರದಕ್ಷಿಣೆ ಹಾಕೋಕೆ. ಏನೋ ಇವರೇನೋ ಹೇಳ್ತಿದ್ದಾರೆ ತಯಾರಿ ಅಂತೆಲ್ಲ. ಏನ್ ತಯಾರಿ? ಏನ್ ಹೇಳಿದಲಿ ಬಜಾರಿ?
ಏನಿಲ್ಲಪ್ಪ, ಅದೇ ನಿಮ್ಗೆ ಹುಡುಗಿಯರ ಕಾಲು. ಹೌದು ಹೌದು, ಅದಕ್ಕೆ ಅಲ್ವಾ ಬಂದಿದ್ದು. ಅಯ್ಯೋ ನೋಡೆ ಇವರ ನಾಚಿಕೆಯನ್ನು ನೋಡು, ಈಗ ಏನ್ ಮಾಡ್ತೀನಿ ಅಂತ. ನೋಡಿ ಮಕ್ಳೇ, ನಿಮ್ ಆಸೆ ಫಲಿಸಬೇಕಂದ್ರೆ ಟೆಂಪಲ್ ರನ್ ಅಲ್ಲಲ್ಲ, ಪ್ರದಕ್ಷಿಣೆ 21 ಸುತ್ತು ಸುತ್ತಾಡ್ಬೇಕು. ಅಯ್ಯೋ ನಮ್ಮ ಆಸೆ ಫಲಿಸಿತ್ತು ಅಂದ್ರೆ 21 ಅಲ್ಲ, 101 ಸುತ್ತು ಬೇಕಾದ್ರೂ ಆಗ್ತೀವಿ. ಇಲ್ಲಿ ನೋಡಿ ಮಕ್ಳ, ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನು ಗುರುಗಳೇ ಅದು? ಹೌದು, ಏನು ಸಮಸ್ಯೆಗಳು ಗುರುಗಳೇ? ಅದು ಮಕ್ಳ, ಇವತ್ತು ಇಲ್ಲಿ ಹೆಣ್ಮಕ್ಳಿಗೆ ಮಾತ್ರ ವಿಶೇಷ ಪೂಜೆ ಇರೋದು. ಹುಡುಗರು ಈ ಪೂಜೆಗೆ ಬಂದ್ರೆ ಆ ಜೀವಮಾನ ಪರ್ಯಂತ ಸನ್ಯಾಸಿಯಾಗಿ ನಮ್ಮ ಮಠದಲ್ಲಿ ಸೇವೆ ಮಾಡ್ಕೊಂಡಿರ್ಬೇಕು. ನೋಡಿ, ಬೇರೆ ದಿನ ಆಗಿದ್ದಿದ್ರೆ ಹುಡುಗರು ಬರ್ತಾ ಇದ್ರು. ಇವತ್ತು ಒಬ್ರು ಬಂದಿಲ್ಲ, ನೀವು ಬಂದಿದ್ದು ಖುಷಿ ಆಯ್ತು. ಮಠಕ್ಕೆ ಹೊಸ ಶಿಷ್ಯರು ಸಿಕ್ಕಿದಾಗೆ ಆಯ್ತು. ಏನು ಸನ್ಯಾಸಿನ? ಏನು ಮಠನ? ನಾವು ಸನ್ಯಾಸಿ ಆಗಲ್ಲ. ಅಯ್ಯೋ ಅಜ್ಜಿ, ನಾವು ಮೋಸ ಹೋಗ್ಬಿಟ್ವಿ. ಅಮ್ಮ, ಇದೆಂತ ಕೆಲಸ ಮಾಡಿದೆ? ಇದು ನ್ಯಾಯನಾ ಧರ್ಮನ? ಓದಿ ಉದ್ಧಾರ ಆಗೋ ನನ್ನ ಮಕ್ಳ ಅಂದ್ರೆ ಅಲಂಕಾರ ವಿದ್ಯಾರ್ಥಿ ಹಾಗೆ ಮೇಕಪ್ ಮಾಡ್ಕೊಂಡು ಹುಡುಗಿಯರ ಹಿಂದೆ ಸುತ್ತಕ್ಕೆ ನಾವು ಬಿಡ್ತೀವಾ? ಹೆಂಗಿತ್ತು ನಾವು ಹಾಕಿದ ಕಾಲು ಆಯ್ಕೊಂಡು ಮಠದಲ್ಲೇ ಬಿದ್ದಿರಿ. ಹೋಗಿ ಹೋಗಿ ಕಾಲು ಆಯೋಕೆ ಲೊಕೇಶನ್ ಶಿಫ್ಟ್ ಮಾಡ್ಕೊಳ್ಳಿ. ಲೇ, ನೋಡ್ಕೋತೀನಿ ಕಣೆ ನಿನ್ನ, ಮನೆಗೆ ಬಾ ನೋಡ್ಕೋತೀನಿ. ಗೊತ್ತಿದೆ ಎಲ್ಲ ನೀನೇ ಮಾಡಿರೋದು ಅಂತ. ಅಯ್ಯೋ ಎಲ್ಲಿಗೆ ಬರ್ತೀಯ? ಮನೆಯಲ್ಲಿ ಬರ್ತೀಯ? ಇನ್ಮೇಲೆ ನೀನು ಮಠದಲ್ಲಿ ಸನ್ಯಾಸಿ ಆಗಿರ್ಬೇಕು. ಬಾರೋಲೋ, ಎಸ್ಕೇಪ್ ಆಗೋಣ. ಹೋಯ್ ನಿಲ್ರು, ಕಾಲಕಲ್ವಾ, ಎಲ್ಲಿ ಓಡೋಗ್ತಿದ್ದೀರಾ? ನಿಲ್ಲಿ. ನೀವೆಲ್ಲಿ ಓಡೋಗಕ್ ನೋಡ್ತಿದ್ದೀರಾ? ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.